ಹಿಂದೆಗಡೆ ಒಂದು ತಾರ್ ಬರ್ತಿದೆ ನೋಡಿ, ಸಕ್ಕದ ಆರ್ಡ್ರ್ ಮಾಡ್ಸವ್ರೆ, ಹಳೇ ತಾರ್. ಈಗ ರೆಡಿ ಆಗ್ಬಿಟ್ಟು ಫ್ರೆಂಡ್ ಪಾರ್ಟಿ ಇದೆ ಅಂದ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಬೈಕಲ್ಲಿ ಹೋಗಿ ಅಲ್ಲಿ ನನ್ನ ಫ್ರೆಂಡ್ ಕಾರ್ ತರ್ತೀನಿ, ಅಲ್ಲಿಂದ ಕಾರಾಗಿ ಹೋಗೋದು. We came 15:22. ಯಾಕೆ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಅಂದರೆ, ನನ್ನ ಫ್ರೆಂಡು ಅವ್ನ ಲವರ್ ಕರ್ಕೊಂಬಂದವನೆ. ಆ ಹುಡುಗಿ ಆಚೆ ಹೋದ್ಮೇಲೆ ನಾವು ಒಳಗೆ ಎಂಟ್ರಿ ಕೊಡ್ಬೇಕಂತೆ. ಫೋನ್ ಮಾಡ್ಬಿಟ್ಟು ಎಲ್ಲ ಹೇಳೋದು ನಮಗೆ. ಈಗ ಬರ್ತಾಳೆ, ನೋಡ್ಕೊಳ್ಳಿ. ಇಲ್ಲ ಇಲ್ಲ ಇಲ್ಲ, ಅವಳು ಹೋಗೋದನ್ನ ನಾವು ನೋಡ್ಬಾರ್ದು ಅಂತ ಅಂದ್ಬಿಟ್ಟೇನೆ ಅವನು ಆಚೆ ನಿಲ್ಸೋನೆ. ನೀವು ಇಲ್ಲೇ ಇರಬೇಡ್ರಿ, ಹೊರಯನ ಹತ್ರ ಇರ್ರಿ ಅಂತ ಅಂದಿದ್ದ. ನಾವು ಆ್ಯಕ್ಚುಲಿ ಬಂದು 15:22 ಹತ್ರ ನಿಂತ್ಕೊಂಡಿದ್ದೀವಿ. ಕಾರ್ನ ಪಾರ್ಕಿಂಗಿಗೆ ತಗೊಂಡೋಗ್ತವ್ರೆ. ಇದುವರೆಗೂ ಒಂದು ಫೋಟೋ ಅಂತ ತಗೊಂಡಿಲ್ಲ ನಾವು. ಅಲ್ಲ, ವ್ಯಾಲೆಟ್ ಪಾರ್ಕಿಂಗ್ ಅವ್ರು ಗಾಡಿ ತರಕ್ಕೆ ಹೋಗೋರು ಮಚ್ಚಿ 10 ನಿಮಿಷ ಆಯ್ತು, ಇನ್ನೂ ಬಂದಿಲ್ಲ. ನಾ ಬೂ ಅದು ಬೀಪ್ ಸೌಂಡ್ ಬರ್ತದೆ. ಏನು ಹೇಳ್ಬೇಕು ಹೇಳೋರಿಗೆ? ಸ್ಟಾಪ್ ಮಾಡೋದು. ಜೀವನ್ ಬ್ಯಾಕ್ ಟು ಬ್ಯಾಗ್. ಈಗ ಒಂದೆರಡು ಪಿಸ್ತಾ ಅನ್ಬೇಕು, ತಿನ್ನಕ್ಕಲ್ಲ, ಸಾಕಕ್ಕೆ. ನೋಡ್ಬೇಕು ಎಲ್ಲಿ ಸಿಗ್ತಾವ, ಸಾಕಕ್ಕೆ, ತಿನ್ನಕ್ಕಲ್ಲ. ತಗೊಂಡು ಸಾಕ್ಬೇಕಷ್ಟೇ. ದೊಡ್ಡದಾದ್ಮೇಲೆ ನೋಡೋಣ ತಿನ್ನೋದ ಬಿಡೋದ ಅಂತ. ದೊಡ್ಡದಾಗೋರ್ಗೆ ಯೋಚನೆ ಮಾಡೋಣ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ವ್ಲಾಗ್ ಮುಗೀತಾ? ವ್ಲಾಗ್ ಇನ್ನೂ ಐತ್ರಿ. ಪಿಸ್ತಾ ಅನ್ನಕ್ಕೆ ಹೋಗ್ಬೇಕು, ಇನ್ನೂ ಪಿಸ್ತಾ ಅನ್ಬೇಕು. ಈ ಜಾಕೆಟ್ ಪೀಸ್ ಅಲ್ಲ ರೀ, ನನ್ನ ತಂಗಿಗೆ ಬಟ್ಟೆ ತಗೊಂಡಿರೋದು. ಓಕೆ ಓಕೆ, ಬಾಯ್ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡಿ ಫಸ್ಟು. 10 ನಿಮಿಷದಿಂದ ಕಾಯ್ದಕ್ಕೆ. ಅವನಿಗೆ ಡಿ ಎಲ್ ಅದು ಇಲ್ವೋ ಯಾರು ಗೊತ್ತು. ಪಬ್ಬರ್ ಸುಮ್ಮನೆ ಕಾಸು ಕೊಟ್ಟು ಬಿಟ್ಬಿಡ್ತಾರಪ್ಪ ಅವನಿಗೆ. ಇಂಥವ್ರಿಗೂ ಫಿಶ್ ತಿಂದ ಈಗ ಸಾಕಾಕ್ಬೇಕಂತೆ. ಫಾಸ್ಟ್ ಫುಡ್ ತಂದು ನಿಲ್ಸೋ ನೀನು. ಈ ಸಕ್ಕತ್ತಾಗಿರ್ತದಲ್ಲಿ ಒಂದ್ಸರಿ ನೀನು ತಿನ್ನೋದು ಬೇರೆ, ನಮಗೆ ಬೇಕಾಗಿರೋದು ನಾನ್ ವೆಜ್. ಜೀವನು ಮನೆಗೆ ಮತ್ತೆ ಅವನ ಶೋರೂಮ್ ಫಿಶ್ ತಗೋಬೇಕಂತೆ. ಸರ್ ಇದು ಆರ್ಸ್ ಫಿಶ್ ಸಿಗುತ್ತಾ ಸರ್? ಯಾವುದು? ಆರ್ಸ್ ಫಿಶ್ ಯಾವ್ದಂತ ಸರ್ ಇದೆ ಸರ್, ಕುದುರೆ ತರ ಇರುತ್ತಲ್ಲ ಫಿಶು. ಯಾವ್ದಂತ ಫೋಟೋ ಕಳಿಸಿ ಸರಿ ಸರ್, ಇದೇನಾ ವಾಟ್ಸಪ್ ನಂಬರು? ಹಾಂ ಕಳಿಸ್ತೀನಿ ನೋಡಿ ಸರ್. ಈಗ ಆರ್ಸು, ಜಿಂಕೆ, ಕುದುರೆ ಎಲ್ಲ ಅಲ್ಲ ರೀ ಆರ್ಸ್ ಫಿಶ್ ಸಿಗ್ತಾ ಜೀವನ್? ಈಗ ಅವ್ನು ಆರ್ಸ್ ಫಿಶ್ ಅಂದ್ರೆ ಏನು ಅಂತ ಕೇಳ್ತಾವ್ನ್ರಿ. ಏನ್ ಹೇಳೋಣ ಜೀವನ್? ಈಗ ಅದಕ್ಕೆ ಟುಕ್ಕು ಟುಕ್ಕು ಅಂತ ಈಜ್ಕೊಂಡು ಹೋಗುತ್ತೆ. ಒಂದು ಇದನ್ನ ಕಳಿಸ್ಬಿಡು, ಅವನಿಗೊಂದು ಫೋಟೋ ತೆಗೆದ್ಬಿಟ್ಟು. ಅದಕ್ಕೆ ಕಳಿಸ್ತಾ ಇದ್ದೀನಿ, ಅದೇ ಹುಡುಕ್ತಾ ಇದ್ದೀನಿ. ಅವ್ನಿಗೆ ಆರ್ಸ್ ಫಿಶ್ ಕಳಿಸಿ. ಕಾರ್ ಓಡಿಸೋ ಅಂತಂದ್ರೆ ಅವ್ನು ಲಾರಿನೇ ಓಡಿಸ್ತಾವನೆ. ಬಿಟ್ರೆ ಕಂಡೋರ್ ಕಾರೆಲ್ಲ ಎತ್ಕೊಂಡು ಹೋಗ್ಬಿಡ್ತೇನೆ ನಾನು. ನಾವು ಯೂಟರ್ನ್ ಹೋಗ್ಬೇಕೀಗ. ಕಂಡೋರ್ ಕಾರು ಅಂತ ಅನ್ಬೇಡ ಕಣ, ನಮ್ಮ ಕಾರ್ಗಳೇ ಅನ್ಲ. ಮನ್ಸಿಗೆ ಹಗುರ. ಈಗ ನಾವು ಇದು ಯಾವ ಏರಿಯಾ? ಯಶವಂತಪುರ ಕಣ. ಓಪನ್ ಐತೆ ಆಸರೆಗೆ ಬಂದು ಊಟ ಮಾಡೋಕ್ಕೆ. ಆಸರೆ ಅಲ್ಲೇ ಕುತ್ಕೊಂಡು ತಿಂತೀನಿ. ಒಂದು ಐಸ್ ಕ್ರೀಮ್ಗೋಸ್ಕರ ಕಿತ್ತಾಡ್ತವ್ರು ಈಗ. ಯಾರು ಕೊಡ್ಸೋದು ಅಂತ. 10 ಐಸ್ ಕ್ರೀಮ್ ಅಲ್ಲಿ ಅಲ್ಲೇ ಕುತ್ಕೊಂಡು ಆಸರೆ INN ಯಶವಂತಪುರ. ಬಿರಿಯಾನಿ ಎಲ್ಲ ಚೆನ್ನಾಗಿರ್ತದೆ ಇಲ್ಲಿ. ಈ ಕಡೆ ಇದೊಂದು ಆಸರೆ ಐತೆ, ಈ ಕಡೆ ಒಂದು ಆಸರೆ ಐತೆ. ಏನು ಬೇಕೀಗ ತಿನ್ನಕ್ಕೆ? ಏನು ಬೇಕು? ಕುಷ್ಕ ಸಾಕಾ? ಕುಷ್ಕ ಜೊತೆ ಅವನೇ ನೆಲ್ಲಿ ಮುಳ್ಳೆ ಏನೋ ಹೇಳ್ತೀನಿ ಅಂತ ಅವನೇ. ನೋಡೋಣ ಏನು ಹೇಳ್ತಾನೆ ಅಂತ. ಈಗ ನೀನು ಬ್ಲಾಕ್ ಮಾಡ್ತಿದ್ಯಲ್ಲ, ನಿಮ್ನೆಲ್ಲ ಬ್ಲಾಕ್ ಮಾಡ್ಬಿಡು. ಅಂದ್ರೆ ನೀವು ಡಮ್ಮಿ ಆಗ್ಬೇಕು, ನಾನು ಅಲ್ಲಿ ಹೀರೋ ಆಗ್ಬೇಕು. ನನ್ನನ್ನು ಒಂಚೂರು ವೈಟ್ ಮಾಡು. ನಮ್ಮ ಅಮ್ಮ ಕಾಲ್ ಮಾಡ್ತಾರೆ. ಮಾತಾಡ ನಮ್ಮ ಅಮ್ಮ ಕಾಲ್ ಮಾಡ್ತಾರೆ. ಹೇಳೋಣ ಏನು ಹೇಳ್ತಾರೆ ಅಂತ. ಹಲೋ ಹಲೋ, ಊಟಕ್ಕೆ ಬಂದಿದ್ದ ಹೇಳು. ನಾನು ಇಲ್ಲಿ ಕೆಲಸ ಮಾಡೋರು. ಬಿರಿಯಾನಿ ಹೇಳ ಗುರುವಾರ. ಕರೆಕ್ಟು ಅಣ್ಣ ಇಲ್ಲ ನೋಡ್ರಿ, ಬರೀ ಉಪ್ಪು ಪೆಪ್ಪರು ಬರೀ ಇದನ್ನೇ ಹಾಕೊಂಡವನೆ. ಅವ್ರದ್ದು ಋಣ ನಮ್ಮ ಮೇಲೆ ಇರಲಿ ಅಂತ ಅಷ್ಟೇ. ಬಿರಿಯಾನಿ ಬಂತು. ಬಿರಿಯಾನಿ ಮತ್ತು ಇನ್ನೇನು ಹೇಳಿದ್ದು?
ಎರಡು ಕುಷ್ಕ ಮಿಸ್ಕಮ್ಯುನಿಕೇಶನ್ ಹೌದು. ಜೀವನ್, ಇದೆಲ್ಲ ನೀನು ಮುಂಚೆನೇ ಹೇಳ್ಬೇಕು ತಾನೆ. ಹೇಳಿದ್ರಿ ಟೆಕ್ನಿಷಿಯನ್ ನಾವು ಕರೆಕ್ಟಾಗಿ ಅಪ್ಡೇಟ್ ಮಾಡಲಿಲ್ಲ, ನಾವೇನು ಮಾಡೋಣ ಹೇಳ್ರಿ. ಅವಾಗ ಬಿಸಿ ನಮ್ಮ ಮನೇಲಿ ಬಿಸಿ ನೀರು ಕುಡಿಸಿ ಅಭ್ಯಾಸ ಮಾಡಿಸ್ಬಿಟ್ಟವ್ರೆ, ಏನು ಮಾಡೋಣ. ಅದಕ್ಕೆ ಯಾವಾಗಲೂ ಬಿಸಿನೀರನ್ನ ಆಚೆ ಬಂದರೆ ಓಕೆ ಬಾಯ್ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ ಫಸ್ಟು.